ಮೇಲೆ ಈ ರೀತಿಯ ನಿರಂತರವಾದ ಹಲ್ಲೆಗಳು ನಡೀತಾನೆ ಇದೆ. ಇಲ್ಲಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯನ್ನ ತಡೆಗಟ್ಟೋದ್ರಲ್ಲಿ ಮುಂದಾಗಬೇಕು. ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅನ್ನುವಂತ ಒಂದೇ ಒಂದು ಡಿಮಾಂಡ್ ಅಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗಳು ಈ ರೀತಿಯ ಸೋಷಿಯಲ್ ಥ್ರೆಟ್ ಇರುವಂತ ವಿಷಯಗಳಲ್ಲಿ ಯಾವುದೇ ಒಂದು ಗುಪ್ತಚರ ಇಲಾಖೆಯ ಮಾಹಿತಿಯನ್ನ ಕಲೆ ಹಾಕದೆ ತಾನಿರೋ ಕಡೆನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಾನು ಆಕ್ಷನ್ ತೆಗೆದುಕೊಳ್ತೀನಿ ಅನ್ನುವಂತ ಒಂದು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇರೋದ್ರಿಂದಾನೆ ಇಂತಹ ಒಂದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳೆಲ್ಲವೂ ಕೂಡ ಬೆಳೀತಾ ಇರುವಂತದ್ದು ಒಂದು. ಎರಡನೇದು, ಶಿವಮೊಗ್ಗದಂತಹ ಊರಲ್ಲಿ ಇವತ್ತು ಹನಿ ಟ್ರಾಪ್ ಆಗಿದೆ ಅಂದ್ರೆ ಈ ಮಲೆನಾಡಿನ ಭಾಗದ ಜನರು ಇವತ್ತು ನಿಜಕ್ಕೂ ಶಾಕ್ ಆಗಿದೆ. ಮಹಿಳೆಯರಿಗೆ ತಮ್ಮ ಮಕ್ಕಳನ್ನ ಉದ್ಯೋಗಕ್ಕೆ ಶಾಲಾ ಕಾಲೇಜುಗಳಿಗೆ ಕಳಿಸೋದು ಹೇಗೆ ಅಂತ. ನಾವು ಸಿಟಿ ಬೇಸ್ಡ್ ಆಗಿರೋರು ಮಲೆನಾಡಲ್ಲಿ ಸಿಟಿ ಒಳಗೆ ಓಡಾಡ್ತೀವಿ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಯುವತಿಯರು ಹಳ್ಳಿಗಳಿಂದ ಅವರು 3-4 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ಗೆ ಬಂದು ಆಮೇಲೆ ಶಿವಮೊಗ್ಗದಂತ ಜಿಲ್ಲಾ ಕೇಂದ್ರಗಳನ್ನ ತಲುಪ್ತಾರೆ. ಹಾಗಾಗಿ ಇವತ್ತು ಇಮಿಡಿಯೇಟ್ ಆಗಿ ಶಿವಮೊಗ್ಗ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂತ ಐಜಿಗಳು ಒಂದು ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕರೆಸಿ ಇದ್ರ ಬಗ್ಗೆ ನಾವು ಯಾವ ಕ್ರಮವನ್ನ ತೆಗೆದುಕೋತೀವಿ, ಏನು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೋತೀವಿ ಅಂತ ಜನರಿಗೆ ಭರವಸೆ ಕೊಡಬೇಕು. ಸುವರ್ಣ ನ್ಯೂಸ್ ಇದಕ್ಕೆ ವಿಶೇಷವಾಗಿರುವಂತಹ ವರದಿಯನ್ನ ತಯಾರು ಮಾಡಿ ಬಿತ್ತರಿಸ್ತಾ ಇದೆ. ಗೃಹ ಮಂತ್ರಿಗಳು ಮುಂದೆ ಬಂದು ಇದಕ್ಕೆ ನಮ್ಗೆ ಧೈರ್ಯ ಹೇಳಬೇಕು ಇಲ್ಲಿಯ ಜನತೆಗೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರ ದೌರ್ಜನ್ಯ ತಡೆಗಟ್ಟೋದಕ್ಕೋಸ್ಕರ ಸಮಿತಿ ಮಾಡಿ ಉಗ್ರಪ್ಪನವ್ರನ್ನ ಅಧ್ಯಕ್ಷ ಮಾಡಿದೆ. ಅವರು ಮಹಿಳೆಯರ ದೌರ್ಜನ್ಯ ತಡೆಯೋದಕ್ಕೆ ಅಂತ ಅವರ ರೆಕಮೆಂಡೇಶನ್ಸ್ ಏನು, ಕೇವಲ ಒಂದು ಘಟನೆ ನಡೆದಾಗ ಹೋಗಿ ಮಾತಾಡುವಂತದ್ದ, ಈ ರೀತಿ ಸಾಮೂಹಿಕ ದಾಳಿಗಳು ಹೆಣ್ಣು ಮಕ್ಕಳನ್ನ ಅವ್ಯಾಹತವಾಗಿ ಮಾರಾಟ ಮಾಡುವಂತಹ ಒಂದು ಮಲೆನಾಡು ಕೋಸ್ಟಲ್ ಬೆಲ್ಟ್ ಅಲ್ಲಿ ಈ ರೀತಿಯ ದಂಧೆಗಳನ್ನ ಕಣ್ಮುಚ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಇದೆ. ಹೀಗಾಗಿ ಈ ಭಾಗದ ಜನತೆಗೆ ಇವತ್ತು ಏನು ಆತಂಕ ನಿರ್ಮಾಣ ಆಗಿದೆ, ಇದಕ್ಕೆ ಸರಿಯಾಗಿರುವಂತ ಕ್ರಮವನ್ನ ತೆಗೆದುಕೊಂಡು ಇವತ್ತು 3 ಜನ ಯಾರು ಅರೆಸ್ಟ್ ಆಗಿದ್ದಾರೆ, ಈ 3 ಜನ ಅಲ್ಲದೇನೆ ಇನ್ನು 15 ಜನ ಈ ಒಂದು ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನನ್ಗೆ ಮಾಹಿತಿ ಇದೆ. ಹಾಗಾಗಿ ಇಲ್ಲಿಯ ಎಲ್ಲಾ ಜಿಲ್ಲೆಗಳ SP ಗಳು ಐಜಿಗಳು ಮೀಟಿಂಗ್ ಅನ್ನ ಮಾಡಬೇಕು. ಗೃಹ ಮಂತ್ರಿಗಳು ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮವನ್ನ ಜರುಗಿಸಬೇಕು. ಇವತ್ತು ಯಾರ್ಯಾರು ಇವತ್ತು ಬಡತನದಲ್ಲಿ ಇರುವಂತ ಎಲ್ಲಾ ಹೆಣ್ಣು ಮಕ್ಕಳು ನಮ್ಮ ದೇಶದಲ್ಲಿ, ನಾನು ಮಹಿಳಾ ಆಯೋಗದಲ್ಲಿ ಇದ್ದಾಗ ಮಿಸ್ಸಿಂಗ್ ಗರ್ಲ್ಸ್ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ಸಂಶೋಧನಾ ತಂಡವನ್ನ ತೆಗೆದುಕೊಂಡು ನಾವು ಅಧ್ಯಯನ ನಡೆಸಿದಾಗ ನಮ್ಗೆ ಎಲ್ಲರಿಗೆ ಗೊತ್ತಿರುವಂತ ಹಾಗೆ ಅಧ್ಯಯನ ಬೆಳಕು ಚೆಲ್ಲಿರೋದು 70 ಭಾಗ ಬಡತನದಲ್ಲಿ ಇರುವಂತಹ ಮಕ್ಕಳನ್ನ ಇಂಥ ಟ್ರಾಪ್ ಗಳಲ್ಲಿ ಬಳಸಿಕೊಳ್ಳಲಾಗುತ್ತೆ, ಅವರನ್ನ ಈ ರೀತಿ ಮಾಡುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಒಬ್ಬ ನರ್ಸು ವಿದ್ಯಾವಂತ ಮಹಿಳೆ ಏನೋ ಒಂದು ವಿಶ್ವಾಸಕ್ಕಾಗಿ ಅವರ ಜೊತೆ ಸ್ನೇಹ ಬೆಳೆಸಿರೋ ಸಂದರ್ಭವನ್ನ ಉಪಯೋಗ ಮಾಡಿಕೊಂಡು ಅದನ್ನ ಕ್ಯಾಸೆಟ್ ಮಾಡಿ ಬ್ಲಾಕ್ ಮೇಲ್ ಮಾಡಿದಾಗ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಅಷ್ಟು ಸುಲಭವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹತ್ತುವಂಥದ್ದು ಬಹಳ ಕಷ್ಟ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ರು ನರ್ಸ್ ಇಲ್ಲಿಗೆ ಬಂದು ಈ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಇಂತಹ ಒಂದು ದೊಡ್ಡ ಪ್ರಕರಣವನ್ನ ಬಯಲಿಗೆಳೆಯಕ್ಕೆ ಸಹಾಯ ಮಾಡಿದರೆ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಈ ರೀತಿಯ ಪ್ರಕರಣಗಳು ಏನ್ ನಡೀತಾ ಇದೆ, ಇದು ಇಡೀ ರಾಜ್ಯದಲ್ಲಿ ಇದೆ. ಈ ತರದ್ದು ಇಡೀ ರಾಜ್ಯದಲ್ಲಿ ಇದು ಅವ್ಯಾಹತವಾಗಿ ನಡೀತಿದೆ. 70% ಭಾಗ. ನನಗೆ ಇಲ್ಲಿಯ SP ರಮಣ ಗುಪ್ತಾ ಅವರು ಇದ್ರು, ನಾನು ಮಹಿಳಾ ಆಯೋಗದ ಅಧ್ಯಕ್ಷರಾದಾಗ 2011-12 ಅವ್ರು ಹೇಳಿದ್ರು ನಂಗೆ, ಮೇಡಮ್ ಎಲ್ಲಾ ತರ ಕ್ರೈಮ್ಗಳು 2-3% ಇನ್ಕ್ರೀಸ್ ಆದ್ರೆ ಪ್ರತಿ ವರ್ಷ ಈ ರೀತಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತ ಕ್ರೈಮ್ ಏನಿದೆ ಇದು 30-35% ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಒಂದು ಅವ್ರು ಹೇಳ್ತಾ ಇರುವಂತದ್ದು ಪೊಲೀಸ್ ಅಧಿಕಾರಿಗಳು ಮೊಬೈಲ್ ಫೋನು ಕೂಡ ಇವತ್ತು ಈ ರೀತಿಯ ದಂಧೆಗಳಿಗೆ ಒಂದು ದೊಡ್ಡ ಒಂದು ಸಾಧನವಾಗಿ ಬಳಕೆ ಆಗ್ತಿದೆ ಅನ್ನುವಂಥದ್ದು. ಇವತ್ತು ನಮ್ಗೆ ಅದು ಆಧುನಿಕ ಜಗತ್ತಲ್ಲಿ ಇದೀವಿ, ಮೊಬೈಲ್ ನಮ್ ಕೈಯಲ್ಲಿ ಬೇಕೇ ಬೇಕಾಗತ್ತೆ. ಒಬ್ಬ ನರ್ಸು ಪ್ರಜ್ಞಾವಂತ ಯುವತಿ ಉದ್ಯೋಗಸ್ಥ ಮಹಿಳೆಗೆ ಮೋಸ ಮಾಡುವಂತ ಷಡ್ಯಂತ್ರ ಇದೆ ಅಂದ್ರೆ, ನಾವು ಏನಿದೆ ನಿರ್ಭಯ ಪ್ರಕರಣದಲ್ಲಿ ಅತ್ಯಾಚಾರದಂತ ಪ್ರಕರಣಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು, ಜೀವಾವಧಿ ಶಿಕ್ಷೆ ಆಗ್ಬೇಕು ಅನ್ನುವಂತಹ ಅಮೆಂಡ್ಮೆಂಟ್ ಅನ್ನ ತರಲಾಗಿದೆ. ಆ ಒಂದು ಕಾನೂನುಗಳನ್ನ ಇದಕ್ಕೆ ಲಾಗೂ ಮಾಡಿ ಅವರು FIR ಅನ್ನ ಹಾಕಿ ಉಳಿದಂತ ಇನ್ನೂ 15 ಜನ ಯಾರು ಈ ಪ್ರಕರಣದ ಬೆನ್ನಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ಬಂಧನಕ್ಕೆ ಒಳಪಡಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸಂಗಮ್ ಸಿಂಗ್ ಅವರೇ, ಅಂದ್ರೆ ಪ್ರಮುಖವಾದಂತಹ ಅಂಶ, ಯಾಕಂದ್ರೆ ಈ ಪ್ರಕರಣದಲ್ಲಿ ಬಹಳಷ್ಟು ಆಯಾಮ ನಾವು ಆಗಲೇ ಮಾತನಾಡಿದಂಗೆ ಎಕ್ಸ್ಟಾರ್ಷನ್ ನಡೆದಿದೆ, ಅತ್ಯಾಚಾರ ನಡೆದಿದೆ, ಬ್ಲಾಕ್ ಮೇಲ್ ನಡೆದಿರುವಂತದ್ದು, ಜೊತೆಗೆ ಈ ಹನಿ ಟ್ರ್ಯಾಪ್ ಇವೆಲ್ಲವನ್ನ ನೋಡಿದಾಗ ಗಲ್ಲಿಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಅಂತದೊಂದು That's what I am telling. Wrongful confinement ಇದೆ, ಹೆಂಗಸ್ ಮೇಲೆ 354 ಆಗಿದೆ, 376 ಆಗಿದೆ. to the extent of whether she is a married or unmarried I don't know, because ಅದಾಗಿದೆ ಎಕ್ಸ್ಟಾರ್ಷನ್ ಆಗಿದೆ. ಅವಳಿಗೆ ಒಂದು ಬ್ಲೂ ಫಿಲ್ಮ್ಸ್ ಎಲ್ಲ ತೆಗೆದಿದೆ ಅವಳಿಗೆ. ಇಂಥ ಇಟ್ಸ್ ಅನ್ ಆರ್ಗನೈಸ್ಡ್ ಕ್ರೈಮ್. ಇಟ್ ಇಸ್ ನಾಟ್ ಅ ಸಿಂಪಲ್ ಕ್ರೈಮ್, ಇಟ್ಸ್ ಅನ್ ಆರ್ಗನೈಸ್ಡ್ ಕ್ರೈಮ್. ಇದಕ್ಕೆ ಸೆಲೆಕ್ಟಿವ್ ಇನ್ವೆಸ್ಟಿಗೇಷನ್
ಇನ್ವೆಸ್ಟಿಗೇಷನ್ ಬೇಕು. ಅಂಡ್ ನಮ್ಮ ಗವರ್ಮೆಂಟ್ ಏನ್ ಮಾಡೋದು, ಅಲ್ಲಿ SP ಏನಿದ್ದಾರೆ ಶಿವಮೊಗ್ಗ SP, ಇಮಿಡಿಯೇಟ್ಲಿ ದೇ ಶುಡ್ ಪ್ರೊಮಲ್ಗೇಟ್ ಕೋಕಾ ಆಕ್ಟ್. ಕೋಕಾ ಆಕ್ಟ್ ಅಲ್ಲಿ ಹಾಕಿದೆ, ಕರ್ನಾಟಕ ಆರ್ಗನೈಸ್ ಕ್ರೈಮ್ಸ್ ಆಕ್ಟ್ ಆಯ್ತು ಅಂದ್ರೆ ಅವ್ರಿಗೆ ಬಹಳ ಒಂದು ಶಿಕ್ಷೆ ಬಹಳ ಜೋರಾಗಿರುತ್ತೆ. ಇದರಲ್ಲಿ ಏನಾಗಿದೆ, ಸಿಂಪಲ್ ಸೆಕ್ಷನ್ ಒಂದು ಹಾಕೊಂಡ್ಬಿಟ್ಟಿದೆ, 384 354 294 ಅನ್ನು ಹಾಕೊಂಡ್ಬಿಟ್ರೆ ಆಗಲ್ಲ ಮೇಡಮ್. ಇದು ಒಂದು ಸಮಾಜಕ್ಕೆ ಒಂದು ಇದು ಹೌದು. ಪೊಲೀಸ್ ಅವರು ಹೌದಪ್ಪ ನಾವು ಇಷ್ಟ ತಗೊಳ್ತೀವಿ, ವಿ ವಿಲ್ ಸಿ ದಟ್ ದೀಸ್ ಅಕ್ಯೂಸ್ ಪರ್ಸನ್ಸ್ ವಿಲ್ ಬಿ ಹ್ಯಾಂಗ್ಡ್ ಅಂತ ಹೇಳಿದ್ದೆ, ಒಂದು ಹ್ಯಾಂಗಿಂಗ್ ಕೇಸ್ ತಗೊಂಡ್ಬಿಟ್ಟಿದ್ದೆ, ಕೋಕಾದಲ್ಲಿ ಹಾಕ್ತು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ಬಿಕಾಸ್ ಇಟ್ಸ್ ಅನ್ ಆರ್ಗನೈಸ್ ಕ್ರೈಮ್. ಬಿಕಾಸ್ ಆರ್ಗನೈಸ್ ಕ್ರೈಮ್ ವೈ ಐ ಆಮ್ ಟೆಲಿಂಗ್, ಬಿಕಾಸ್ ಶಿವಮೊಗ್ಗದಲ್ಲಾಗಿದೆ, ಚಿಕ್ಕಮಂಗ್ಳೂರಲ್ಲಾಗಿದೆ, ಮಂಗಳೂರಲ್ಲಾಗಿದೆ, ಇನ್ನ ಬೇರೆ ಯಾವ್ಯಾವ ಜಿಲ್ಲೆಗಳಲ್ಲಾಗಿದೆ ಅನ್ನೋದು ನಮಗ್ ಗೊತ್ತಿಲ್ಲ. ಬಿಕಾಸ್ ಇನ್ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರದ್ದು ಕನ್ಫೆಷನ್ ಸ್ಟೇಟ್ಮೆಂಟ್ ತಗೊಂಡಿದೆ, ಎಲ್ಲೆಲ್ಲಪ್ಪ ಮಾಡಿದಾರೆ, ಎಷ್ಟು ಮಾಡಿದಾರೆ, ಏನು ಮಾಡಿದಿರಾ. ಯಾಕಂದ್ರೆ ಆ ಹೆಣ್ಮಗುನು ಸಹ ಇದೆ ಈಗ ಇದು ಮಾಡ್ತಾರೆ. ಆಲ್ರೆಡಿ ಇನ್ನೊಬ್ರು ಹೇಳಿದ್ರು ಈ ಒಂದು ಇದಕ್ಕೆ ಇನ್ವಾಲ್ವ್ ಆದವರು, ಅವರು ಸಹ ಇವ್ರಿಗೆಲ್ಲ ತಗೊಂಡಿದೆ. ಒಂದು ಕೋಕಾ ಕೇಸ್ ರೆಡಿ ಮಾಡಬೇಕು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದೆ. ಕೋಕಾದಲ್ಲಿ ಹಾಕೊಂಡಿದ್ದೆ 376 ಇಟ್ ಇಸ್ ಎ ಪನಿಷಬಲ್ ಅಪ್ ಟು ದ ಹ್ಯಾಂಗಿಂಗ್ ಅಂತ ಇದೆ, ಅಥವಾ ಡೆತ್ ಇದೆ, ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಅಲ್ಲಿವರೆಗೂ ನಮ್ಮ ಸರ್ಕಾರ, ನಮ್ಮ ಪ್ರಾಸಿಕ್ಯೂಷನ್, ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಪೊಲೀಸ್ ಅವರು ಹೆಸರು ಮಾಡಬೇಕಾಗಿದೆ. ಹೌದಪ್ಪ, ಪೊಲೀಸ್ ಅವರಿಗೆ ಇಂಥ ಕೇಸ್ ತಗೊಂಡ್ರೆ ಅವ್ರು ಇದು ಶಿಕ್ಷೆ ಇಲ್ದರೆ, ಮ್ಯಾಕ್ಸಿಮಮ್ ಶಿಕ್ಷೆ ಇಲ್ದರೆ ಕಳಿಸೋದೇ ಇಲ್ಲ ಹೊರಗಡೆ ಅನ್ನೋದು ಒಂದು ಬೇಕು. ಆ ಭಯ ಹುಟ್ಟಿಸ್ಬೇಕು, ಜೊತೆಗೆ ಭಯ ಕೊಡಬೇಕು ಅನ್ನುವಂಥದ್ದು. ಇದು ಹಳ್ಳಿ ಕೇಸಲ್ಲಿ ಹಳ್ಳಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆಗಲ್ಲ ಮೇಡಮ್. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು. ಹೌದಪ್ಪ, ಶಿವಮೊಗ್ಗ ಪೊಲೀಸ್ ಡನ್ ದಿಸ್ ಒನ್, ಅವ್ರಿಗೆ ಕೋಕಾ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾತ್ರ ಕೋಕಾ ಹಾಕ್ಬೇಕಾ? ವೈ ನಾಟ್ ಇನ್ ಶಿವಮೊಗ್ಗ? ಆಫ್ ದಿಸ್ ಆರ್ಗನೈಸ್ ಕ್ರೈಮ್ ಕಾನ್ಸ್ಪಿರಸಿ ಇದೆ. ಇದರಲ್ಲಿ ಒಂದು ಪಿತೂರಿ ಮಾಡ್ತಾರೆ. ಆ ಹೆಂಗಸ್ಗೆ ಇದು ಮಾಡಬೇಕು, ಅವಳಿಗೆ ಅಬ್ಡಕ್ಷನ್ ಮಾಡಬೇಕು, ಅವಳಿಗೆ ಒಂದು ರೇಪ್ ಮಾಡಬೇಕು, ಅವಳು ಒಂದು ಬ್ಲೂ ಫಿಲ್ಮ್ಸ್ ಎಲ್ಲ ತೆಗಿಬೇಕು, ಎಲ್ಲ ಇಟ್ ಇಸ್ ನಥಿಂಗ್ ಬಟ್ ಎ ಕಾನ್ಸ್ಪಿರಸಿ. ಎಲ್ಲ ಇಂಥ ಒಂದು ಕಾನ್ಸ್ಪಿರಸಿ ಇಂಥದ್ದೊಂದು ಇರೋದ್ರಿಂದ ದೇ ಆರ್ ಫಿಟ್ ಟು ಬಿ ರನ್ ಅಂಡರ್ ಕೋಕಾ. ನೋಡೋಣ ಈಗ ಏನ್ ಡಿಪಾರ್ಟ್ಮೆಂಟ್ ಏನ್ ತಗೊಳುತ್ತೋ, ಇಲ್ಲ ನಾವೇ ಹೇಳ್ಬೇಕಾ ಇದು ಡಿಪಾರ್ಟ್ಮೆಂಟ್ಗೆ, ನಾವು ನಿವೃತ್ತ ಅಧಿಕಾರಿಗಳು. ಯಾಕಂದ್ರೆ ನಮ್ಮ ಮನಸ್ಸಿಗೆ ಬರುತ್ತೆ, ಹೌದಪ್ಪ ಇಂಥದ್ದು ಅಪ್ಲಿಕೇಶನ್ ಆಫ್ ಲಾ ಇಲ್ದಿದ್ರೆ ಮತ್ತೆ ಇನ್ನೇನಾಗಿದೆ. ಮೊನ್ನೆ ಒಂದು ಕೇಸಲ್ಲಿ ಆಗೋಯ್ತಲ್ಲ, ಆಗ ಮೊನ್ನೆ ಒಂದು ಕೇಸಲ್ಲಿ ಇದನ್ನ ನಡೆದವಾಗ ಆ ಎಮ್ಮನಿಗೆ ಹಾಕಿದ್ರು, ಖಾಲಿ 354 ಹಾಕ್ಬಿಟ್ರು. ಅಲ್ಲಿ ಕಿಡ್ನಾಪಿಂಗ್ ನಡೆದಿದೆ, 504 ನಡೆದಿದೆ, 376 ನಡೆದಿದೆ. ಅತ್ಯಾಚಾರ ಅಂತ ಹೇಳಿದ್ದೆ ಆ ಒಂದು FIR ಅಲ್ಲಿ ಸೆಕೆಂಡ್ ಕಾಲಮ್ ಲಾಸ್ಟ್ ಬಟ್ ಒನ್ ಲೈನ್ ಅಲ್ಲಿ ಅತ್ಯಾಚಾರ ಅಂತ ಹೇಳಿದ್ರೆ ಇನ್ಸ್ಪೆಕ್ಟರ್ ಸುವಮೋಟೋ ಕೇಸಲ್ಲಿ ಬರ್ತಾರೆ. ಅತ್ಯಾಚಾರ ಅಂದ್ರೆ ಏನು? ಬಿಗ್ಗೆಸ್ಟ್ ಕ್ರೈಮ್. ಹೌದು ಮೇಡಮ್, ಅತ್ಯಾಚಾರ ಅನ್ನೋದಕ್ಕೆ ಆ ಇದರಲ್ಲಿ ಕಂಪ್ಲೇಂಟ್ ಅಲ್ಲಿ ಬರ್ದಿದ್ದಾರೆ, ಸೆಕೆಂಡ್ ಪ್ಯಾರಾದಲ್ಲಿ ಲಾಸ್ಟ್ ಬಟ್ ಒನ್ ಲೈನ್ ಅಲ್ಲಿ ಬರ್ದಿದ್ದಾರೆ. ಅಂತ ಕೇಸ್ಗೆ ಅವ್ರು 376 ಹಾಕ್ದಿರಾ, ಸುಮ್ಮನೆ ಒಂದು 354 ಹಾಕಿದ್ರೆ ಏನಾಗುತ್ತೆ? ಸಮಾಜಕ್ಕೆ ನಾವು ಏನ್ ಪೊಲೀಸರು ಉತ್ತರ ಕೊಡಬೇಕಾಗುತ್ತೆ ನಾಳೆ ದಿವಸ? ಪ್ರಮುಖ ಅಂತ ಅನ್ನೋದು. ಮಂಜುಳಾ ಮೇಡಮ್, ಕೊನೆಯದಾಗಿ ಅಂದ್ರೆ ಈ ನಿಜಕ್ಕೂ ಈ ಪ್ರಕರಣ ಒಂದೇ, ಇಂತಹ ಪ್ರಕರಣಗಳು ಪದೇ ಪದೇ ನಡಿಬಾರ್ದು ಅನ್ನುವಂಥದ್ದೇ ಪ್ರಮುಖವಾದಂತಹ ಸಂದೇಶ ರವಾನೆ ಆಗಬೇಕು. ಒಂದು ಕಡೆ ಎಚ್ಚರಿಸಬೇಕು ಯುವ ಜನತೆಯನ್ನ, ಇನ್ನೊಂದು ಕಡೆ ಈ ರೀತಿಯಾದಂತಹ ಟ್ರ್ಯಾಪ್ಗೆ ಒಳಗಾದಂಥವರಿಗೆ ನ್ಯಾಯ ಕೂಡ ಸಿಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ತಮ್ಮ ನಡೆ, ತಮ್ಮ ಹೆಜ್ಜೆ ಯಾವ ರೀತಿಯಲ್ಲಿ ಇದಕ್ಕೆ ಒತ್ತು ಕೊಡ್ತೀರಿ ಅಂತ? ನಾನು ವಿಶೇಷವಾಗಿ ವಿನಂತಿ ಮಾಡುವಂಥದ್ದು ಏನಂತ ಅಂದ್ರೆ, ನಮ್ಮ ಶಿಕ್ಷಣ ಸಂಸ್ಥೆಗಳು, ಉದ್ಯೋಗಸ್ಥ ಮಹಿಳೆಯರನ್ನ ಹೊಂದಿರುವಂತ ಸಂಸ್ಥೆಗಳು ಆಗಿಂದಾಗೇನೆ ತಮ್ಮ ತಮ್ಮ ನೌಕರರಿಗೆ, ವಿದ್ಯಾರ್ಥಿಗಳಿಗೆ ಜಾಗೃತಿ ಸಭೆಗಳನ್ನ ಹಾಕುವಂತದ್ದಾಗಬೇಕು. ಜೊತೆಗೆ ನಾವು ಪೊಲೀಸ್ ಇಲಾಖೆಗೆ ಇದನ್ನ ಒತ್ತಡ ಹಾಕಿ ಅವರು ಪ್ರಿವೆನ್ಷನ್, ಇದೆಲ್ಲ ಒಂದು ಹೆಣ್ಣುಮಗಳ ಜೀವನವನ್ನ ನಾವು ಬಲಿ ಕೊಟ್ಟ ಮೇಲೆ, ಅವಳ ಒಂದು ಕ್ಯಾಸೆಟ್ ಮಾಡ್ಕೊಂಡ್ಮೇಲೆ, ಅವಳ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದು ರಿಪೇರಿ ಮಾಡುವಂಥದ್ದು ಏನು ಸಿಸ್ಟಮ್ ಇದೆ ಅದು ಆಗತ್ತೆ. ಆದ್ರೆ ಒಂದು ಹೆಣ್ಣು ಮಗಳ ಜೀವನ 4-5 ವರ್ಷದಲ್ಲಿ ಹಾಳಾಗ್ಬಿಟ್ರೆ ಇಡೀ ಅವಳ ಬದುಕು ಬೀದಿಗೆ ಬರುತ್ತೆ. ಇಂಥ 100 ಜನ ಹೆಣ್ಣು ಮಕ್ಕಳು ವಿಚಾರ ಇರೋದ್ರಿಂದಾಗಿ ಇದರ ಜವಾಬ್ದಾರಿಯನ್ನ ಸರ್ಕಾರಗಳ, ಪೊಲೀಸ್ ಇಲಾಖೆಯೇ ಹೊತ್ಕೋಬೇಕು. ಮತ್ತೆ ಸರ್ಕಾರ ಮುಂದೆ ಬಂದು ಇದಕ್ಕೆ ರಕ್ಷಣೆಗೆ ನಿಲ್ಬೇಕು. ಇದು ಎಲ್ಲಾ ಸರ್ಕಾರಗಳ ಹೊಣೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮಂಜುಳಾ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗೆ ಸಂಗ್ರಾಮ್ ಸಿಂಗ್ ಜಿ, ತಮಗೂ ಕೂಡ ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರ, ಇಲ್ಲಿರುವಂತಹ ಪ್ರಮುಖ ಪ್ರಶ್ನೆ ಇತ್ತಂದ್ರೆ ಕಠಿಣ ಶಿಕ್ಷೆ ಯಾವಾಗ ಅನ್ನುವಂಥದ್ದು. ಭಯ ಹುಟ್ಟಿಸಬೇಕಾಗತ್ತೆ ಇಂತಹ ಕ್ರಿಮಿನಲ್ ಮೈಂಡ್ಗಳಿಗೆ, ಜೊತೆಗೆ ಇಂಥವರಿದ್ದಾರೆ ಎನ್ನುವಂತಹ ಎಚ್ಚರಿಕೆ ಕೂಡ ನಮ್ಮ ಸಮಾಜದಲ್ಲಿರುವಂತಹ ಯುವ ಜನತೆ ಇರಬಹುದು, ಅಥವಾ ಇಂತಹ ಟ್ರ್ಯಾಪ್ಗೆ ಒಳಗಾಗುವ ಮನಸ್ಥಿತಿ ಇರುವಂತರು ಇರಬಹುದು, ಅವರಿಗೂ ಕೂಡ ಎಚ್ಚರಿಕೆಯ ಕರೆಗಂಟೆ ಇದು. ಹಾಗೇನೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು ಅಂತಂದ ಮೇಲೆ ಆ ರಕ್ಷಣೆ ಕೊಡಬೇಕಾದಂತಹ ಸಮಾಜ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ರೂಪುಗೊಳ್ಳಬೇಕು ಅಂತಂದ್ರೆ ಕಠಿಣ ಶಿಕ್ಷೆಯ ಒಂದೇ ದಾರಿ. ಇಂತಹ ಕ್ರಿಮಿನಲ್ ಮೈಂಡ್ಗಳಿಗೆ ಆದಷ್ಟು ಬೇಗ ಆಗಲಿ, ಬಂಧನಕ್ಕೊಳಗಾದವರಿಗೆ ಕಠಿಣವಾದಂತಹ ಶಿಕ್ಷೆಯಾಗಲಿ ಎನ್ನುವ ಆಶಯದೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.